ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ರಿಯಾಕ್ಟ್ ಮಾಡಿದ್ದಾರೆ. ನಿನ್ನೆ ಕೆಪಿಸಿಸಿ ಕಚೇರಿ ಬಳಿ ಬಿಜೆಪಿಯವರು ಪ್ರತಿಭಟನೆಯನ್ನ ನಡೆಸಿದ್ರು. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಿನ್ನೆ 5 ಜನ ಹಾಗೆ ಇವತ್ತು 4 ಜನರನ್ನ ಅರೆಸ್ಟ್ ಮಾಡಿದ್ದೇವೆ ಅಂತೆಲ್ಲ ಒಂದಷ್ಟು ವಿಷಯಗಳನ್ನ ಅವರು ತಿಳಿಸಿದ್ದಾರೆ. ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ರಿಯಾಕ್ಟ್ ಮಾಡಿದ್ರು. ನಿನ್ನೆ ಆಗಿರುವಂತಹ ಪ್ರತಿಭಟನೆ ಈ ಸಂದರ್ಭದಲ್ಲಿ ನಿನ್ನೆ 5 ಜನ ಹಾಗೆ ಇವತ್ತು 4 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಮುತ್ತಿಗೆ ಹಾಕೋದಕ್ಕೆ ಟ್ರೈ ಮಾಡಿದಂತಹ ವೇಳೆ ಈ ಒಂದು ಘಟನೆ ನಡೆದಿದೆ ಅಂತ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ರಿಯಾಕ್ಟ್ ಮಾಡಿದ್ರು. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ರೀತಿ ಒಂದು ಅಹಿತಕರ ಘಟನೆ ನಡೆಯೋದರ ಹಿಂದೆ ಯಾರೆಲ್ಲ ಇದ್ದಾರೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆಲ್ರೆಡಿ 9 ಜನರನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ನಮಗೆ ಬಂದಿದೆ ಶಿವಾಜಿನಗರ ಪೊಲೀಸ್ ಸ್ಟೇಷನ್. ಇದು ಮೊನ್ನೆ ನಡೆದ ಘಟನೆ. ಜಿಪಿಎ ಫುಟ್ಪಾತ್ ಕ್ಲಿಯರೆನ್ಸ್ ಟೈಮಲ್ಲಿ ಆಗಿತ್ತು. ಅದ್ರ ಪೈಕಿ ಟೋಟಲ್ 12 ಜನ ಅರೆಸ್ಟ್ ಆಗಿದ್ರು. ಇಲ್ಲಿ ಯಾರ ಮೇಲೆ ಮೇನ್ ಆರೋಪ ಇತ್ತು ಬಸವರಾಜ್ ಎಂಬವರು, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಕೆಲವು ನಮ್ಮ ಕಂಪ್ಲೇಂಟ್ಸ್ ಕೆಲವು ಬಂದಿದೆ. ಅಲ್ಲಿ ಅವ್ರದ್ದೇ ಒಂದು ತಲವಾರು ಇತ್ತು ಅಂತ, ಅಥವಾ ಅವ್ರದ್ದೇ ಉಸ್ತುವಾರಿಯಲ್ಲಿ ಈ ಥರ ಎಲ್ಲ ಕೆಲಸ ಆಗಿತ್ತು, ಫುಟ್ಪಾತ್ ಎನ್ಕ್ರೋಚ್ಮೆಂಟ್, ಅದೆಲ್ಲ ತನಿಖೆಯಲ್ಲಿ ಹೊರಗೆ ಬರ್ತದೆ. ಆ್ಯಸ್ ಆಫ್ ನಾವು ವರ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಇದೆ. ಸೊ ಅದು ಪ್ಲಸ್ ಬೇರೆ ಕೆಲವು ಕೇಸಸ್ ಪ್ರಕರಣದಲ್ಲಿ ಕೂಡ ಅವರು ಕೇಸ್ ರಿಜಿಸ್ಟರ್ ಆಗಿದೆ ಅವ್ರ ಮೇಲೆ. ಎಲ್ಲ ಸೇರಿ ಸೂಕ್ತ ಕಾನೂನು ಪ್ರಕಾರ ನಾವು ಕೆಲಸ ಮಾಡಿ ಆ ಥರ ದೂರ ನಮಗೆ ಬಂದಿದೆ. ಶಿವಾಜಿನಗರ ಪೊಲೀಸ್ ಸ್ಟೇಷನಲ್ಲಿ ಇದು ಮೊನ್ನೆ ನಡೆದ ಘಟನೆ. ಜಿಪಿಎ ಫುಟ್ಪಾತ್ ಕ್ಲಿಯರ್